6 ಓವರ್ಗಳ ಪಂದ್ಯಾಟ ಇರ್ತದೆ. ಮೊದಲ 2 ಓವರ್ಗಳು ಪವರ್ ಪ್ಲೇಗೆ ಬಳಕೆ ಆಗುತ್ತೆ. ಎಂ ಸ್ಪೋರ್ಟ್ಸ್ ಮುಖಾಂತರವಾಗಿ ಇವಾಗ ಪಂದ್ಯಾಟದ ನೇರ ಪ್ರಸಾರ ವಿಶ್ವದಾದ್ಯಂತ ಆಗ್ತಾ ಇದೆ. ರಾಜ್ಯದ ಬಹಳಷ್ಟು ಜನಪ್ರಿಯ ತಂಡಗಳಾಗಿರುವಂತಹ ಬೆಂಗಳೂರಿನ ಜನಪ್ರಿಯ ಜೈ ಕರ್ನಾಟಕ, ರಂಗ 11 ಕ್ರೀಡರ್ಸ್ ಬೆಂಗಳೂರು, ಎಂಸಿಸಿ ಮೈಸೂರು ಮುಂತಾದ ಹೆಸರಾಂತ ತಂಡಗಳು ಕೂಡ ನಾಳೆ ದಿನ ಈ ಕ್ರೀಡಾಂಗಣಕ್ಕೆ ಬರ್ತದೆ. ಬಹಳಷ್ಟು ಜನಪ್ರಿಯ ಆಟಗಾರರು. ಗಾಂಧಿ ಮೈದಾನ ಅನ್ನುವಂಥದ್ದು ಬಂದಾಗ ಬಹಳಷ್ಟು ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಾಟಗಳು, ಮುಖ್ಯವಾಗಿ ಚಕ್ರವರ್ತಿಗಳು 5 ಬಾರಿ ಇಲ್ಲಿ ಹೊನರ್ ಬಳಕಿನ ಪಂದ್ಯಾಟವನ್ನು ನಡೆಸಿದ್ರೆ. ಅದಾದ ನಂತರ ಟಾರ್ಪಡೋಸ್ ಗೌತಮ್ ಶೆಟ್ಟಿ ಅವರ ಸಾರಥ್ಯದಲ್ಲಿ 2 ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸಿದ್ರು. 1 ಬಾರಿ ಹಾರ್ಡ್ ಟೆನ್ನಿಸ್ ಬಾಲ್ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾಟವನ್ನ ಕೂಡ ಇದೇ ಕ್ರೀಡಾಂಗಣದಲ್ಲಿ ನಡೆಸಿದ್ರು. ಆ ನಿಟ್ಟಿನಲ್ಲಿ 90ರ ಆದಿಭಾಗದಲ್ಲಿ ಆಡಿದವರು 80ರ ದಶಕದಲ್ಲಿ ಬಹಳಷ್ಟು ಹೆಸರು ಮಾಡಿದಂತ ಆಟಗಾರರಿಗಾಗಿ ಒಂದು ಅವಕಾಶ ಕೂಡ ಇಲ್ಲ ಮಿಸ್ ಆಗಿದೆ. KRK ಅವರ ಒಂದು ಹೊಸ ಚಿಂತನೆ. ಮೊದಲೇ ಈಗಿನ ಕ್ರಿಕೆಟ್ ನಲ್ಲಿ ಒಂದಷ್ಟು ಪುನರುಜ್ಜೀವನ ಆಗಬೇಕು ಅಥವಾ ಕ್ರಿಕೆಟಿನ ಜೀರ್ಣೋದ್ಧಾರ ಕಡೆ ಕೈ ಹಾಕಬೇಕು ಅನ್ನುವಂತ ಚಿಂತನೆಯಿಂದ ಆರಂಭವಾದದ್ದು ಸ್ಪೋರ್ಟ್ಸ್ ಕನ್ನಡ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಒಂದು ಜನಪ್ರಿಯತೆಯನ್ನ ಕಂಡದ್ದು ಕೂಡ ಈ ವೆಬ್ಸೈಟ್ ಆಗಿರ್ತದೆ. ಅದೇ KRK ಅವರ ಪರಿಕಲ್ಪನೆಯಲ್ಲಿ ಈ ಬಾರಿ 40 ವರ್ಷಗಳ ಮೇಲ್ಪಟ್ಟವರಿಗಾಗಿ ಈ ಒಂದು ಪ್ರತಿಷ್ಠಿತ ಟೂರ್ನಮೆಂಟ್ 3 ದಿನಗಳ ಕಾಲ ನಡೀತದೆ. ಲೆಜೆಂಡ್ಸ್ ಕಪ್ 2021ಕ್ಕಾಗಿ ಅಂಗನಾಳ ಭಾಗದಲ್ಲಿ ಪ್ರಜ್ವಲ್ ಮತ್ತು ಮನೋಜ್ ನಾಯರ್ ಇವತ್ತಿಗೂ ಕೂಡ ಚಕ್ರವರ್ತಿಗಳ ಪರವಾಗಿ ಸತತವಾಗಿ ಆಡ್ತಾ ಇರುವಂತಹ ಆಟಗಾರ ಮನೋಜ್ ನಾಯರ್. ಬೇರೆ ಆಟಗಾರರಿಗೆ ಹೋಲಿಸಿದ್ರೆ ಬಹುಶಃ ಅವರನ್ನ ಟೆನ್ನಿಸ್ ಬಾಲಿನ ಗವಾಸ್ಕರ್ ಅನ್ನೋದ ಕರೆಯಲಾಗುತ್ತೆ. ಪಾದರಸದ ಒಂದು ಹರಿವು ಇವತ್ತು ಕೂಡ ಮನೋಜ್ ನಾಯರ್ ಆಟದಲ್ಲಿ ನಮಗೆ ಕಾಣ ಸಿಗ್ತಾ ಇದೆ. ಆ ನಿಟ್ಟಿನಲ್ಲಿ ಬಾರಿ ಊರಮನೆ ಅಂಗಣದಲ್ಲಿ ಈ ಟೂರ್ನಮೆಂಟ್ ನಡೀತಾ ಇದೆ. 2ನೇ ಪಂದ್ಯ ನಾಯರ್ ಮೊದಲ ಚೆಂಡನ್ನ ಎದುರಿಸ್ತಾ ಇದ್ದಾರೆ. ಇನ್ನೊಂದೆಡೆ ಸುಧಾಕರ್ ಮೊದಲ ಚೆಂಡಿಗಾಗಿ ಜಾಲಿ ಅಂಕದ ಕಟ್ಟೆ ಕೋಟೇಶ್ವರ ಪರವಾಗಿ. ಮೊದಲ ಚೆಂಡಿಗಾಗಿ ಜಾಲಿ ಕೂಡ ಈ ಪರಿಸರದ ಮತ್ತೊಂದು ಹಿರಿಯ ತಂಡ ಕೂಡ. ಮೊದಲ ಚೆಂಡು ಬಹಳ ಸಮರ್ಥ್ಯ ಹೊಡೆತ. ಶಾರ್ಟ್ ಮಿಡಿಗುಡು ಭಾಗದಲ್ಲಿ ಮನೋಜ್ ನಾಯರ್ ಮೊದಲ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮನೋಜ್ ನಾಯರ್ ಖಾತೆ ಆರಂಭ. ಈ ಹಂತದಲ್ಲಿ ಚಕ್ರವರ್ತಿ ಕುಂದಾಪುರ ಕೂಡ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಬೆಳಗಿನ ಮೊದಲ ಪಂದ್ಯ ಕೇಂದ್ರವನ್ನ ಇನ್ನಿಂಗ್ಸಿನ ಕೊನೆ ಚೆಂಡಿನಲ್ಲಿ ಸೋಲಿಸಿದ ಚಕ್ರವರ್ತಿಗಳು 2ನೇ ಪಂದ್ಯಾಟವನ್ನ ಇಲ್ಲಿ ಆಡ್ತಾ ಇದ್ದಾರೆ. ಮತ್ತೆ ಸುಧಾಕರ್ ಈ ತನ್ಮದೆ ಪ್ರಜ್ವಲ್ ದಾಂಡಲ್ ಬಹಳ ಸಮರ್ಥ ಹೊಡೆತ. ಲಾಂಗ್ ಆಫ್ ಲಾಂಗ್ ನಡುವಣ ಒಂದೋಟದ ಪೂರೈಕೆಯೂ ಕೂಡ. ಪ್ರಜ್ವಲ್ ಖಾತೆ ಆರಂಭ. ಚಕ್ರವರ್ತಿಗಳ ಇನ್ನಿಂಗ್ಸ್ 2 ಓಟವನ್ನು ತಲುಪ್ತಾ ಇದೆ. 2 ಫಾರ್ ವಿದೌಟ್ ಲಾಸ್ ಚಕ್ರವರ್ತಿ ಕುಂದಾಪುರ್. ಮತ್ತೆ ಸುಧಾಕರ್ ನಾಯರ್ಗೆ ಸಂದ ಚೆಂಡು ಬಹಳ ಸಮರ್ಥ ಹೊಡೆತ. ಮಿಡ್ ಆಫ್ ಭಾಗದಲ್ಲಿ ಒಂದೋಟದ ಪೂರೈಕೆಯನ್ನ ಮನೋಜ್ ನಾಯರ್ ಮಾಡ್ಕೊಳ್ತಾ ಇದ್ದಾರೆ. ಚಕ್ರವರ್ತಿಗಳ ಮೊತ್ತ 3 ಓಟವನ್ನು ತಲುಪ್ತಾ ಇದೆ. ನಾಲ್ಕನೇ ಬಾರಿಗೆ ಸುಧಾಕರ್. ಲೆಜೆಂಡ್ಸ್ ಕಪ್ ನ ಪಂದ್ಯಾಟಗಳು ಸಾಗ್ತಾ ಇದೆ ಗಾಂಧಿ ಮೈದಾನದ ಒಳಭಾಗದಲ್ಲಿ. ಈ ತನ್ಮದೆ ಬಹಳ ಸಮರ್ಥ ಹೊಡೆತ. ಲಾಂಗ್ ಆನ್ ನಲ್ಲಿ ಬಾರಿ ಪ್ರಜ್ವಲ್ ಬಹಳಷ್ಟು ಸಮರ್ಥ ಹೊಡೆತವನ್ನು ದಾಖಲಿಸಿದ್ರು. ಕ್ಷೇತ್ರ ರಕ್ಷಣೆ ಮೊದಲಾಗಿ ಇವಾಗ 4 ಎಸೆಗಳ ಮುಕ್ತಾಯವಾಗ್ತಾ ಇದೆ. 4 ಓಟಗಳನ್ನು ತಲುಪ್ತಾ ಇದೆ ಚಕ್ರವರ್ತಿ ಕುಂದಾಪುರ. 4 ಎಸೆತ 4 ಓಟಗಳು ದಾಖಲಾಗ್ತಾ ಇದೆ. ಮತ್ತೆ ಸುಧಾಕರ್ ಒಂದು ಕಾಲದಲ್ಲಿ ಚಕ್ರವರ್ತಿಗಳ ಪರವಾಗಿ ಆಡಿದಂತ ಆಟಗಾರರ ಕೂಡ
ಏತನ್ಮಧ್ಯೆ ಮನೋಜ್ ನಾಯರ್ ದಾಂಡಲ್ಲಿ ಲಾಂಗ್ ಆನ್ ನಲ್ಲಿ ಈಗ ಎರಡನೇ ಪಂದ್ಯದ ಮೊದಲ ಸಿಕ್ಸರ್ ದಾಖಲಾಗ್ತಾ ಇದೆ. ಮನೋಜ್ ನಾಯರ್ ಕ್ರಿಕೆಟ್ ಕಸು ಇನ್ನೂ ಕೂಡ ಉಳ್ಕೊಳ್ತಾ ಇದೆ. ಈಗಾಗಲೇ ಎರಡನೇ ಪಂದ್ಯದ ಮೊದಲ ಸಿಕ್ಸರ್ ಕೂಡ ಲಾಂಗ್ ಆನ್ ನಲ್ಲಿ ಸುಧಾಕರ್ಗೆ ದಾಖಲಿಸ್ತಾ ಇದ್ದಾರೆ. ಮತ್ತೆ ಸುಧಾಕರ ಈ ತನ್ಮದ ಸಂದ ಚೆಂಡು ಬಹಳಷ್ಟು ಉತ್ತಮ ಒಂದು ಎಸೆತ. ಓಟುಗಳ ಅವಕಾಶವನ್ನು ಅಂತಿಮದಲ್ಲಿ ಸುಧಾಕರ್ ಮಾಡಿಕೊಡ್ತಾ ಇಲ್ಲ. ಮೊದಲ ಓವರ್ನ ಮುಕ್ತಾಯದಲ್ಲಿ ಚಕ್ರವರ್ತಿಗಳ ಮೊತ್ತ 10 ಓಟಗಳು. 10 ಫಾರ್ ಲಾಸ್. ಇದಾದ ನಂತರ ಮುಂದಿನ ಪಂದ್ಯ ಜಿಲ್ಲೆ ಇನ್ನೊಂದು ಹಿರಿಯ ಕ್ರಿಕೆಟ್ ತಂಡವಾಗಿರುವಂತಹ ಪಡುಬಿದ್ರೆ ಫ್ರೆಂಡ್ಸ್ ಕ್ರಿಯೇಟರ್ಸ್ ಸ್ವಾಮಿ ಕ್ರಿಕೆಟರ್ಸ್ ಗಂಗೊಳ್ಳಿಯ ತಂಡವನ್ನು ಎದುರಿಸ್ತದೆ. ಮುಂದಿನ ಪಂದ್ಯಾಟ ಎರಡೂ ತಂಡ ರೆಡಿ ಇರ್ಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಶರತ್ ಶೆಟ್ಟಿ ಅವರ ನಾಯಕತ್ವದ ಪಡುಬಿದ್ರೆ ತಂಡ 7 ಬಾರಿ ಹೊರಬಳಕಿನ ಪಂದ್ಯಾಟವನ್ನು ನಡೆಸಿದಂತಹ ಸ್ವಾಮಿ ಕ್ರಿಕೆಟರ್ಸ್ ಗಂಗೊಳ್ಳಿಯ ತಂಡವನ್ನು ಮುಂದಿನ ಪಂದ್ಯಾಟದಲ್ಲಿ ಎದುರಿಸ್ತಾರೆ. ಎರಡನೇವರಿಗಾಗಿ ಜಾಲಿ ಅಂಕದ ಕಟ್ಟೆ. ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. ಬೌಲರ್ ಹೆಸರು ರತ್ನಾಕರ್. ಎರಡನೇ ಓವರ್ ಮೊದಲ ಚೆಂಡು. ಇತರ ವೈಟ್ ಬಾಲ್. ಮದನ್ ಮಡಿಕೇರಿ ಅದು ವೈಟ್ ಡಿಸಿಷನ್ ನೋಡಿ. ತಳಮೊತ್ತೈವ ಹಂತದಲ್ಲಿ 11 ಓಟಗಳು. ಮದನ್ ಮಡಿಕೇರಿಯದ್ದು ಬಹುಶಃ ಇವಾಗ ಒಂಥರ ವಿಶ್ವಮಟ್ಟದ ಜನಪ್ರಿಯತೆ. ಎರಡನೇ ಚೆಂಡು ಪ್ರಜ್ವಲ್ ಹೊಡೆತ. ಶಾರ್ಟ್ ಮಿಡ್ಗಳು ಭಾಗದಲ್ಲಿ ಚಂದ್ರಣ್ಣ ಚಾಲೆಂಜಿನ ವ್ಯವಸ್ಥಾಪಕರು ಜಾಲಿಗಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಹಳಷ್ಟು ವರ್ಷಗಳ ಕಾಲದ ಹಿರಿತನ ಇರುವಂತಹ ಒಂದು ತಂಡ ಕೂಡ ಚಾಲೆಂಜ್ ಅದನ್ನ ಇವಾಗ ಮುಂದುವರಿಸ್ತಾ ಇರುವಂತಹ ವ್ಯವಸ್ಥಾಪಕರು ಕೂಡ ಕ್ರಿಕೆಟ್ ಅನ್ನ ಬಹಳಷ್ಟು ಪ್ರೀತಿಸುವಂತ ವ್ಯಕ್ತಿಯಾಗಿ ಕೂಡ ಅವರು ನಮ್ಗೆ ಕಾಣ ಸಿಗ್ತಾರೆ. ಚಾಲೆಂಜ್ ಚಂದ್ರಣ್ಣನವರು. ಈ ತನ್ಮಧ್ಯೆ ಮನೋಜ್ ನಾಯರ್ ಬಹಳ ಸಮರ್ಥ ಹೊಡೆತ. ಸೇರ್ಪಡೆ. ಬಹುಶಃ ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಚಕ್ರವರ್ತಿಗಳ ಮೊದಲ ಸಿಕ್ಸರ್ ದಾಖಲಿಸ ನಾಯರ್ ಮೊದಲ ಬೌಂಡರಿಯನ್ನ ಕೂಡ ದಾಖಲಿಸ್ತಾ ಇದ್ದಾರೆ. ಲಾಂಗ್ ಆಫ್ ನಡುವಣ. ಮತ್ತೆ ರತ್ನಾಕರ್ ಸ್ಗಾರಿಕೆ ಭಾಗದಲ್ಲಿ. ಈ ತನ್ಮಧ್ಯೆ ಶಾರ್ಟ್ ರೈಸಿಂಗ್ ಡೆಲಿವರಿ ಗಲ್ಲಿ ಭಾಗದ ಮೇಲ್ಭಾಗದಲ್ಲಿ ಮನೋಜ್ ನಾಯರ್ ಮತ್ತೊಂದು ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ ಚಕ್ರವರ್ತಿಗಳ ಪರವಾಗಿ. ಮದನ್ ಇನ್ ಆಕ್ಷನ್ ನೋಡಿ ಡ್ಯಾನ್ಸ್ ಆರಂಭ ಆಗ್ತಾ ಇದೆ. ಈ ತನ್ಮಧ್ಯೆ ಮತ್ತೊಂದು ಬಹಳ ಸಮರ್ಥ ಒಂದು ಎಸೆತ. ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಈ ಬಾರಿ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. ಈ ಹಂತದಲ್ಲಿ ಮನೋಜ್ ನಾಯರ್ ದಾಂಡಲ್ಲಿ ಬಹಳ ಸಮರ್ಥ ಹೊಡೆತ. ಡೀಪ್ ಎಕ್ಸ್ಟ್ರಾ ಗೌರ್ಸ್ ಭಾಗದಲ್ಲಿ ನೋಡಿ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 21ಕ್ಕೆ ಲಾಸ್. ಚಕ್ರವರ್ತಿ ಕುಂದಾಪುರ. ಜಾಲಿ ವರ್ಸಸ್ ಚಕ್ರವರ್ತಿಗಳ ನಡುವಣ ಈ ಪಂದ್ಯಾಟ ಸಾಗ್ತಾ ಇದೆ.
ಪ್ರಜ್ವಲ್ ಈ ಹಂತದಲ್ಲಿ ಓಟವನ್ನು ದಾಖಲಿಸ್ತಾ ಇಲ್ಲ. ಮೊದಲ 2 ಓವರ್ಗಳ ಮುಕ್ತಾಯದಲ್ಲಿ 21 ಓಟಗಳು ಚಕ್ರವರ್ತಿಗಳು ದಾಖಲಿಸ್ತಾ ಇದ್ದಾರೆ. ಎಂಡ್ ಆಫ್ ಓವರ್ ನಂಬರ್ 2, ಸ್ಕೋರ್ 21 ಫಾರ್ ವಿದೌಟ್ ಲಾಸ್. ಇನ್ನು ಕೂಡ 4 ಓವರ್ಗಳ ಆಟ ಬಾಕಿ ಇದೆ. ಆದಷ್ಟು ಓಟಗಳನ್ನ ಚಕ್ರವರ್ತಿಗಳು ಪೇರಿಸ್ತಾರೆ, ನೋಡ್ಬೇಕಾಗಿದೆ. ಬೆಳಗಿನ ಮೊದಲ ಪಂದ್ಯಾಟ ಶ್ರೀಪಾದ್ ಉಪಾಧ್ಯಾಯರು ಆಡಿದ್ರು, ಸತೀಶ್ ಕೋಟ್ಯಾನ್ ಕೂಡ ಪಂದ್ಯಾಟವನ್ನ ಆಡಿದ್ರು, ಕೆಪಿ ಸತೀಶ್ ವಿಕೆಟ್ ಕೀಪಿಂಗ್ ಅನ್ನ ಮಾಡಿದ್ರು. ಪ್ರಸ್ತುತ ಈ ಪಂದ್ಯಾಟ ಕೂಡ ಚಕ್ರವರ್ತಿಗಳು ಪಂದ್ಯಾಟವನ್ನ ಇಲ್ಲಿ ಆಡ್ತಾ ಇದ್ದಾರೆ. ಮೊದಲ ಬಾರಿಗೆ 1991ರಲ್ಲಿ, ಅದಾದ ನಂತರ 95ರಲ್ಲಿ, ಅದಾದ ನಂತರ 99, ಅದಾದ ನಂತರ 2007, ಅದಾದ ನಂತರ 2015. ಈ 5 ಬಾರಿ ಇದೇ ಕ್ರೀಡಾಂಗಣದಲ್ಲಿ ಹಾನಲ್ ಬೆಳಕಿನ ಪಂದ್ಯಾಟದ ಒಂದು ದಾಖಲೆಯನ್ನು ಬರೆದಂತ ತಂಡ ಕೂಡ ಚಕ್ರವರ್ತಿ ಕ್ರಿಕೆಟರ್ಸ್ ಕುಂದಾಪುರ. ಈ ಬಾರಿ ಈ ಒಂದು ಲೆಜೆಂಡ್ಸ್ ಕಪ್ ಅನ್ನ ಇಲ್ಲಿ ಆಡ್ತಾ ಇದೆ. ಸ್ಪೋರ್ಟ್ಸ್ ಕನ್ನಡ ಆಶ್ರಯದಲ್ಲಿ 40 ವರ್ಷಕ್ಕಿಂತ ಮೇಲ್ಪಟ್ಟ ಆಟಗಾರರು ಚಕ್ರವರ್ತಿಗಳ ಪರವಾಗಿ ಪಂದ್ಯಾಟವನ್ನು ಕೂಡ ಆಡ್ತಾ ಇದ್ದಾರೆ. ಮತ್ತೆ ಸುಧಾಕರ ಜಾಲಿಯ ಪರವಾಗಿ. ಪರಿಸರದ ಮತ್ತೊಂದು ಹಿರಿಯ ತಂಡ ಜಾಲಿ ಕ್ರಿಕೆಟರ್ಸ್. 3ನೇ ಓವರ್ ಮೊದಲ ಚೆಂಡು ಸ್ಕ್ವೇರ್ ಲೆಗ್ ಸೀಮಾರೇಖೆ ಭಾಗದಲ್ಲಿ ಬಾರಿ ಮನೋಜ್ ನಾಯರ್ ಮತ್ತೆ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. 6 ಓಟಗಳು. ನಾಯರ್ ಬಹಳಷ್ಟು ಉತ್ತಮ ಆಟವನ್ನ ಇಲ್ಲಿ ಆಡ್ತಾ ಇದ್ದಾರೆ. 2ನೇ ಸಿಕ್ಸರ್ ಮನೋಜ್ ನಾಯರ್ ದಾಂಡಲ್ ದಾಖಲಾಗ್ತಾ ಇದೆ. ಸ್ಕೋರ್ 27, 27ಕ್ಕೆ ನೋ ಲಾಸ್ ಚಕ್ರವರ್ತಿ ಕುಂದಾಪುರ. ಮತ್ತೆ ಸುಧಾಕರ್ ಈ ಬಾರಿ ಹೆಸರಾದ ಚೆಂಡು ಕ್ಯಾಚ್ ಆಗೋ ಅವಕಾಶಗಳಿದೆ ಮಿಡನ್ ಭಾಗದಲ್ಲಿ. ಜೀವದಾನ ನಾಯರ್ಗೆ ಲಭಿಸ್ತಾ ಇದೆ. ಮತ್ತೆ 2 ಓಟಗಳ ಸೇರ್ಪಡೆಯೂ ಕೂಡ ಮನೋಜ್ ನಾಯರ್ ಗಮನಕ್ಕೆ. ನಿಮ್ಮ ಸಿಕ್ಸರ್ ಫ್ಲೈ ಓವರ್ ನ ಮೇಲಕ್ಕೆ ಹೋದ್ರೆ 1,000 ರೂಪಾಯಿಗಳು ಬೈಂದೂರು ಸುಶಾಂತ್ ಅವರು ಕೊಡ್ತಾರಂತೆ. ಆದ್ರೆ ಇದು ಬೇಡ ಅನ್ನೋದಾಗಿ ಅವರ ಚಕ್ರವರ್ತಿ ತಂಡವೇ ಹೇಳ್ತಾ ಇದೆ. ಈತನ್ ಮಧ್ಯೆ ಮತ್ತೊಂದು ಬಹಳ ಸಮರ್ಥ ಹೊಡೆತ ಮಿಡ್ ಆಫ್ ಭಾಗದಲ್ಲಿ ನಾಯರ್ 1 ಓಟ ಪೂರೈಕೆಯನ್ನು ಮಾಡಿದ್ರು. ತಂಡದ ಮೊತ್ತ 30ಕ್ಕೆ ತಲುಪ್ತಾ ಇದೆ. ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಥರ್ಡ್ ಅಂಪೈರ್ಗಾಗಿ ಬಹುಶಃ ಇದು ಇಲ್ಲಿ ನಾಟ್ ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಯಾವುದೇ ರೀತಿ ಆಘಾತವಿಲ್ಲ. ನೀರು ಕೊಡೋದಿದ್ರೆ ಮನೋಜ್ ನಾಯರ್ ಬೇಗ ನೀರು ಕೊಟ್ಟು ಬನ್ನಿ. 40ರ ಮೇಲ್ಹಾರ್ಯದಲ್ಲಿ ಬಹುಶಃ ಇಷ್ಟೊಂದು ಫಿಟ್ನೆಸ್ ಉಳಿಸಿಕೊಂಡಿರುವಂತದ್ದು ದೊಡ್ಡದು. ಯಾಕಂದ್ರೆ ಈಗಿನ ಹುಡುಗರಿಗೆ ಹೋಲಿಸಿದ್ರೆ ನಾಯರ್ ಎಷ್ಟು ಆಗ್ಬಹುದು. 51. ಓ, ಎಲ್ಲಾ ಮಾದರಿಯ ಕ್ರಿಕೆಟ್ ಅನ್ನ ಆಡಿದ್ರು. ಆದ್ದರಿಂದಲೇ ಬಹುಶಃ ಮನೋಜ್ ನಾಯರ್ ನಾವದು 30 yards ಇರಬಹುದು, 40 yards, 60 yards ಅಥವಾ ಈ ರೀತಿಯ 90 yards ಎಲ್ಲಾ ಮಾದರಿಯಲ್ಲೂ ಕೂಡ ತನ್ನದೇ ಒಂದು ಚಾಪನ್ನ ಒತ್ತಿದಂತ ಆಟಗಾರ ಅನ್ನೋದ ಕರೆಯಲ್ಪಡ್ತಾರೆ ಮನೋಜ್ ನಾಯರ್. ಹೌದು, ಎಲ್ಲನೂ ಇದೆ, ಎಲ್ಲದಕ್ಕೂ ಒಗ್ಗಿಕೊಳ್ತಾರೆ ಅವರು. ನಡುವೆ ಪಂದ್ಯಾಟ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಸುಧಾಕರ್ ಪ್ರಜ್ವಲ್ ಗೆಸದ ಚೆಂಡು ಮಿಡ್ ವಿಕೆಟ್ ನಲ್ಲಿ ಬಾರಿ ಕ್ಯಾಚ್ ಆಗ ಅವಕಾಶಗಳಿತ್ತು. ಜಾಲಿಯ ಕ್ಷೇತ್ರ ರಕ್ಷಕರು ಕ್ಯಾಚ್ ಅನ್ನ ಪಡ್ಕೊಳ್ತಾ ಇಲ್ಲ. ಮತ್ತೆ 2 ಓಟದ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ ಈ ಹಂತದಲ್ಲಿ 32 ಓಟಗಳು. ಚಕ್ರವರ್ತಿಗಳ ಮೊತ್ತ. ತಂದ ಚೆಂಡು ಮತ್ತೆ ವೈಟ್ ಬಾಲ್. ಇಬ್ರಾಹಿಂ ಒಂದೆಡೆ ವೈಟ್ ಬಾಲ್ ಸೂಚನೆ ನೀಡ್ತಾ ಇದ್ದಾರೆ, ಮತ್ತೊಂದೆಡೆ
ಮದನ್ ಮಡಿಕೇರಿ ಸ್ಪೆಷಲಿ ಬಹುಶಃ ಮೊದಲ ಬಾರಿಗೆ ಅವರು ಗಾಂಧಿ ಮೈದಾನದಲ್ಲಿ ಅಂಪೈರಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೆ ಸುಧಾಕರ್, ಪ್ರಜ್ವಲ್ಗೆ ಸಂದ ಚೆಂಡು, ಈತನ್ ಮಧ್ಯೆ ಕಾಟ್ ಬಿಹೈಂಡ್ ಅನ್ನುವಂತ ಒಂದು ಸೂಚನೆ ಮುಖಾಂತರವಾಗಿ ಚಕ್ರವರ್ತಿಗಳ ಮೊದಲ ವಿಕೆಟ್ ಪಾತಾನ. ವಿಕೆಟ್ ಕೀಪರ್ ಸುರೇಶ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ತಂಡದ ಮೊತ್ತ 32-1. ಪ್ರಜ್ವಲ್ ಬ್ಯಾಕ್ ಟು ಪವಿಲಿಯನ್. ಮೊದಲ ಹೋದರಿ ಆಘಾತವನ್ನ ಕಂಡುಕೊಳ್ತಾ ಇದ್ದ ಚಕ್ರವರ್ತಿ ಮೊದಲ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾನೆ. ಸುಧಾಕರ್ ಜಾಲಿ ಅಂಕದ ಕಟ್ಟೆ ಕೋಟೇಶ್ವರ ಪರವಾಗಿ. ಅಂಗಡ ಒಳಭಾಗದಲ್ಲಿ ಮತ್ತೆ ಸುಧಾಕರ, ಸೂರಿಗೆ ಸಂದ ಚೆಂಡು ಬಳಸುವಂತ ಹೊಡೆತ ಲಾಂಗನ ಭಾಗದಲ್ಲಿ ಒಂದೊಡ ಮಾತ್ರ ಪೂರೈಕೆ ಆಗ್ತಾ ಇದೆ. ಸೂರ್ಯ ಇನ್ನಿಂಗ್ಸ್ ಆರಂಭ. ಈ ರೀತಿಯಾಗಿ ಮೊದಲ 3 ಓವರ್ಗಳಲ್ಲಿ 33-1 ಚಕ್ರವರ್ತಿಗಳು ಇನ್ನು ಕೂಡ 3 ಓವರ್ಗಳ ಆಟವನ್ನು ಆಡಬೇಕಾಗ್ತಾ ಇದೆ. ಜಾಲಿ ಅಂಕದ ಕಟ್ಟೆಯ ತಂಡ ಆದಷ್ಟರ ಮಟ್ಟಿಗೆ ಒಂದು ಟಾರ್ಗೆಟ್ ಅನ್ನ ನಿಯಂತ್ರಿಸದೆ ನೋಡಬೇಕಾಗಿದೆ. ಮೈಸೂರಿನ ತಂಡ ದಾಸರಹಳ್ಳಿ ಅರಸೀಕೆರೆ ಚಮಕ್ ಕ್ರಿಕೆಟರ್ಸ್, ಕಿಶೋರ್ ಸನ್ನಿ ಉಡುಪಿಯ ಮತ್ತೊಂದು ಬಲಿಷ್ಠ ತಂಡ ನಾಳೆ ಇಲ್ಲಿ ಪಂದ್ಯಾಟವನ್ನು ಆಡ್ತದೆ ಲೆಜೆಂಡ್ಸ್ ಕಪ್ ಗಾಗಿ. ಬೌಲರ್ ಹೆಸರು ಜಾಲಿ ಅವರು. ದಯವಿಟ್ಟು ಯಾರಾದ್ರೂ ಒಬ್ರು ಈ ಕಡೆ ಬರಬೇಕು. ಜಾಲಿ ನಾಯಕರು. ಸುಲಭ ಸಾಧ್ಯ ಪೂರೈಕೆಯನ್ನು ಮಾಡಿಕೊಂಡ್ರು. 4 ಓಟಗಳ ಪೂರೈಕೆಯೂ ಕೂಡ ಬಹಳ ಸುಲಭ ಸಾಧ್ಯವಾಗಿ ಓಟಗಳು ಹರಿದು ಬರ್ತಾ ಇದೆ. ಚಕ್ರವರ್ತಿ ಕುಂದಾಪುರಕ್ಕೆ ಬೌಂಡ್ರಿ ಓಡಾಟ ಮಾಡಿಯ 4 ಓಟವನ್ನು ಪೂರೈಸಿದ್ರು. ತಳ ಮೊತ್ತ 37-1. ಆ 38 ಚಕ್ರವರ್ತಿಗಳ ಮೊತ್ತ. ಈ ತನ್ಮದೆ ರಿವರ್ಸ್ ಮಾಡೋ ಪ್ರಯತ್ನ, LBW ಅಪೀಲ್ ಅನ್ನು ಕೂಡ ಮಾಡಿದ್ರು. ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ, 2ನೇ ಓಟ ಕೂಡ ಪೂರೈಕೆ ಆಗ್ತಾ ಇದೆ. ಇದು ಮದನ್ ಶೈಲಿಯ ಲೆಗ್ ಬೈ ಸೂಚನೆ. ನೋಡಿ, ಕ್ಲೀನ್ ಆಗಿ 2 ಸುತ್ತು 2 ರೌಂಡ್ ಹೊಡೆದ್ರು. ಕ್ರಿಕೆಟ್ ನಲ್ಲಿ ಹೀಗೂ ಉಂಟೆ ಅನ್ನುವಂಥದ್ದೊಂದು ಪ್ರಶ್ನೆ ಬರುತ್ತೆ. ಆದ್ರೆ ಅದನ್ನ ಕೇವಲ ಆ ರೀತಿ ತೋರ್ಪಡಿಸೋರು ಮದನ್ ಮಡಿಕೇರಿ ಮಾತ್ರ. ಈ ನಡುವೆ ತಣ ಮೊತ್ತ ಕೂಡ 2 ಓಟಗಳ ಹೆಚ್ಚುವರಿಯ ಸೇರ್ಪಡೆ, 40-1 ಚಕ್ರವರ್ತಿ ಕುಂದಾಪುರ್. ಸೂರ್ಯ ಹೊಡೆತ, ಬೌಲ್ ಸ್ಪ್ಯಾಕ್ ಡ್ರೈವ್ ಅನ್ನು ಮಾಡ್ತಾ ಇದ್ದಾರೆ. ಲಾಂಗನ ಭಾಗದಲ್ಲಿ ಕ್ಷೇತ್ರ ರಕ್ಷಣಾ ಫಲ, 1 ಹೆಚ್ಚುವರಿಯ ಸೇರ್ಪಡೆ, 2ನೇ ಓಟ ಕೂಡ ಪೂರೈಕೆಯನ್ನ ಮಾಡಿಕೊಂಡ್ರು ಸೂರ್ಯ. ಚಕ್ರವರ್ತಿಗಳ ಮೊತ್ತ 42. 42 for 1. ಮತ್ತೆ ಸೂರ್ಯ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಬಾರಿ ಏತನ್ಮಧ್ಯೆ ಲಾಂಗ್ ಆಫ್ ನ ಒಂದು ಹೊಡೆತ, ಕ್ಯಾಚ್ ಕೈದಾರ ಮುಖೇನವಾಗಿ ಜೀವದಾನವನ್ನ ಮತ್ತೆ ಸೂರಿ ಪಡ್ಕೊಳ್ತಾ ಇದ್ದಾನೆ. ಮತ್ತೆ 2 ಓಟಗಳ ಸೇರ್ಪಡೆಯೂ ಕೂಡ. ಲಾಂಗ್ ಆಫ್ ಆಗಿದ ಫೀಲ್ಡರ್ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಥರ್ಡ್ ಅಂಪೈರ್ ಇದು ಬೌಂಡ್ರಿಯ ಸಿಕ್ಸರ್ ಕನ್ಫರ್ಮೇಶನ್ ಗಾಗಿ ಮದನ್ ಮಡಿಕೇರಿ ಥರ್ಡ್ ಅಂಪೈರ್ ಗೆ ಮನವಿಯನ್ನ ಮಾಡ್ತಾ ಇದ್ರು.
ಬೌಂಡ್ರಿಯಾ ಓಡಿದಷ್ಟೇ ಓಟಗಳು, ಬೌಂಡ್ರಿಯಾ ಸಿಕ್ಸರ್ ಇಲ್ಲ. ಗಮನಿಸಿ, ಅಂಗಡ ಒಳಭಾಗದಲ್ಲಿ ಸೂರ್ಯ ಮತ್ತು ಮನೋಜ್ ನಾಯರ್. ಮತ್ತೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕ್ಷೇತ್ರ ರಕ್ಷಣಾ ವೈಫಲ್ಯ, ಇದರ ಮಧ್ಯೆ ನಾಯರ್ ರನ್ಔಟ್ಗೆ ಒಂದು ಅಪೀಲ್ ಅನ್ನು ಮಾಡ್ತಾ ಇದ್ದಾರೆ. ಬಾರಿ ಬೇಕು ಬೇಡಗಳ ನಡುವೆ ಇವಾಗ ಥರ್ಡ್ ಅಂಪೈರ್ ಡಿಸಿಷನ್ ಯಾವ ರೀತಿ ಬರ್ತದೆ ನೋಡ್ಬೇಕಾಗಿದೆ. ಲೆಜೆಂಡ್ಸ್ ಕಪ್ ಇದು 2021, ಒಂದೂವರೆ ವರ್ಷದ ಹಿಂಭಾಗದಲ್ಲಿ ಆರಂಭವಾದಂತಹ KRK ಅವರ ಪರಿಕಲ್ಪನೆ ಇವತ್ತು ವಿಶ್ವ ಮಾನ್ಯತೆಯನ್ನು ಪಡ್ಕೊಳ್ತಾ ಇದೆ. ಲೆಜೆಂಡ್ಸ್ ಕಪ್ ಕಳೆದ ವರ್ಷ ಕೂಡ ಮೊದಲ ವರ್ಷದ ಒಂದು ಸಂಭ್ರಮಕ್ಕಾಗಿ ಅವರು ಸಂಘಟಿಸಿದ್ರು. ಆವಾಗ ಬೆಂಗಳೂರಿನ ಫ್ರೆಂಡ್ಸ್ ತಂಡ ಸ್ಪೋರ್ಟ್ಸ್ ಕನ್ನಡ ಪ್ರಶಸ್ತಿಯನ್ನು ಪಡ್ಕೊಂಡಿತ್ತು. ಆ ಒಂದು ತಂಡ ನಾಳೆ ಪಂದ್ಯಾಟವನ್ನು ಆಡುವುದಕ್ಕೆ ಈ ಕ್ರೀಡಾಂಗಣಕ್ಕೆ ಬರ್ತಾ ಇದೆ, ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಈ ನಡುವೆ ನಾಟ್ ಔಟ್ ಅನ್ನುವ ಬಹುಶಃ ಅಂಪೈರ್ ಡಿಸಿಷನ್ ಇವಾಗ ಬರಬೇಕಾಗ್ತಾ ಇದೆ. ಮೊದಲ ಪಂದ್ಯಾಟವನ್ನು ಆಡಿದ ಸತೀಶ್ ಕೋಟೆ ಅಂದ್ರೆ ಬಹುಶಃ ಈ ಪಂದ್ಯಾಟ ಆಡುವ ಇರಾದೆಯನ್ನು ತೋರ್ಪಡಿಸ್ತಾ ಇಲ್ಲ. ಮತ್ತೊಂದು ವಿಕೆಟ್ ಕೀಪಿಂಗ್ ಆಡೋವಿಕೆ, ಬಹುಶಃ ಇದು ಚೆಂಡು ಶಾರ್ಟ್ ಸೀಮಾರಕ್ಕೆ ಅಂಚಿನತ್ತ ಹೋಗ್ತಾ ಇದೆ, ಬೌಂಡ್ರಿ. ಮನೋಜ್ ನಾಯರ್ ಮತ್ತೆ ಬೌಂಡ್ರಿ ದಾಖಲಿಸಿದ್ರು. ಚಕ್ರವರ್ತಿಗಳ ಮೊತ್ತ 49ಕ್ಕೆ 1. ಮುಕ್ತಾಯ ಕಂಡ ಮೊದಲ 4 ಓವರ್ಗಳಲ್ಲಿ ಪ್ರಜ್ವಲ್ ವಿಕೆಟ್ ಅನ್ನು ಮಾತ್ರ ಕಳ್ಕೊಂಡಿದ್ದಾರೆ ಚಕ್ರವರ್ತಿಗಳು. 49 ಓಟದ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ರ ಹರೆಯದಲ್ಲಿದ್ರು ಬಹುಶಃ ರಾಜಾ ಸಾಲ್ಯಾನ್ ಈ ಪಂದ್ಯಾಟವನ್ನು ಆಡುವ ಇರಾದೆಯನ್ನು ತೋರ್ಪಡಿಸ್ತಾ ಇಲ್ಲ. ಎಲ್ಲ ಒಂದ್ ಕಡೆ ಫಿಟ್ನೆಸ್ ಕೊರತೆಯಾಗಿ ಇನ್ನೊಬ್ಬರಿಗೆ ಸಮಸ್ಯೆ ಆಗೋದು ಬೇಡ, ಬಾಕಿ 10 ಮಂದಿಗೆ ಅನ್ನುವಂತ ನಿಟ್ಟಿನಲ್ಲಿ ಬಹುಶಃ ಸತೀಶ್ ಕೋಟೆ ಅಂದ್ರು, ನಾರಾಯಣ್ ಶೆಟ್ಟಿ ಇವರೆಲ್ಲ ಈ ಒಂದು ಪಂದ್ಯಾಟ ವೀಕ್ಷಣೆಯನ್ನ ಈಗ ಮಾಡ್ತಾ ಇದ್ದಾರೆ. 5ನೇ ಓವರ್ ಮೊದಲ ಚೆಂಡು, ಸೂರ್ಯ ಹೊಡೆತ, ಲಾಂಗ್ ಆನ್ ಸೀಮಾರೆ ಕೆಳಭಾಗದಲ್ಲಿ ಬಾರಿ ಮತ್ತೆ ಸಿಕ್ಸರ್ ಸಿಡಿಸ್ತಾ ಇದ್ದಾನೆ ಸೂರ್ಯ ಚಕ್ರವರ್ತಿಗಳ ಪರವಾಗಿ. ಅರ್ಧ ಶತಕದ ಗಡಿಯನ್ನು ಮೀರ್ತಾ ಇದೆ ಚಕ್ರವರ್ತಿ ಕುಂದಾಪುರ. ಉಮೇಶ ಎಸ್ಗಾರಿಕೆ ಭಾಗದಲ್ಲಿ ಈತನ್ಮದ ಮತ್ತೊಂದು ಸಿಕ್ಸರ್ ಬಾರಿ ಲಾಂಗ್ ಆಫ್ ಲಾಂಗ್ ನಡುವಣ ಮೂಲಕ ಜಾಡು ನವೀನ್ ಚೆಂಡನ್ನು ಅಡ್ಡಾಯಿಸುವ ಪ್ರಯತ್ನವನ್ನು ಮಾಡಿದ್ರು. ಲಾಂಗ್ ಆನ್ ನಲ್ಲಿ ಮತ್ತೆ ಚಕ್ರವರ್ತಿಗಳ ಸಿಕ್ಸರ್ ದಾಖಲಾಗ್ತಾ ಇದೆ. ಸೂರ್ಯನ ಸುರೇಂದ್ರ ಪೈ ಈ ಒಂದು ಸಿಕ್ಸರ್ ಅನ್ನ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸಿದ್ರು ಚಕ್ರವರ್ತಿಗಳ ಪರವಾಗಿ. ಮತ್ತೆ ಉಮೇಶನ ಚೆಂಡು, ಸ್ಲೋವರ್ ಡೆಲಿವರಿ, ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ ಕೂಡ. ಚಕ್ರವರ್ತಿಗಳ ಮೊತ್ತ ಈ ಹಂತದಲ್ಲಿ 62 ಓಟವನ್ನು ತಲುಪ್ತಾ ಇದೆ. 62 ಫಾರ್ 1. ಒಂದೆಡೆ ಮನೋಜ್ ನಾಯರ್, ಮತ್ತೊಂದೆಡೆ ಸುರೇಂದ್ರ ಪೈ. 5ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಇನ್ನು 3 ಎಸ್ಗಳು ಕೂಡ ಬಾಕಿ ಇದೆ. ಮನೋಜ್ ನಾಯರ್ ದಂಡಲ್ಲಿ ಚೆಂಡು ಮತ್ತೆ ಮಿಡ್ ವಿಕೆಟ್ ಸೀಮಾರಕ್ಕೆ ಕ್ರಮಿಸ್ತಾ ಇದೆ. ಸಿಕ್ಸರ್ ಬಾರಿ ಹಿರಿಯ ಅನುಭವಿ ಆಟಗಾರ ಊರಮನ ಅಂಗಡ ಅತ್ಯುತ್ತಮ ಆಟವನ್ನು ಮತ್ತೆ ತೋರ್ಪಡಿಸ್ತಾ ಇದ್ದಾರೆ ಮನೋಜ್ ನಾಯರ್ ಚಕ್ರವರ್ತಿಗಳ ಪರವಾಗಿ. ಈ ಬಾರಿ ಕೂಡ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮತ್ತೊಂದು ಸಿಕ್ಸರ್ ಮನೋಜ್ ನಾಯರ್ ದಾಖಲಿಸಿದ್ರು. ಚಕ್ರವರ್ತಿಗಳ ಮೊತ್ತ ಈ ಹಂತದಲ್ಲಿ 74ಕ್ಕೆ 1.
5 ಚೆಂಡುಗಳಲ್ಲಿ ಉಮೇಶ 4 ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು. ಈ ತನ್ಮಧ್ಯೆ ಮತ್ತೊಂದು ಒಳ ಸಮರ್ಥ್ಯ ಹೊಡೆತ ಲಾಂಗ್ ಆಫ್ ನಡುವಣ ಈ ಬಾರಿ ಈ ಓವರ್ನ 5ನೇ ಸಿಕ್ಸರ್ ಕೂಡ ದಾಖಲಾಗ್ತಾ ಇದೆ. 80 ಓಟಗಳು ಇವಾಗ ಚಕ್ರವರ್ತಿಗಳು ದಾಖಲಿಸ್ತಾ ಇದ್ದಾರೆ. ಮನೋಜ್ ನಾಯರ್ ಮೊತ್ತ 48 ಅರ್ಧ ಶತಕ ದಾಖಲಿಸುವ ಹಂತದಲ್ಲಿ ಮನೋಜ್ ನಾಯರ್ ದಾಂಗುಡಿಯನ್ನ ಇಡ್ತಾ ಇದ್ದಾರೆ. 51ರ ಹರೆಯದ ನಾಯರ್ 50 ಓಟವನ್ನ ಇಲ್ಲಿ ಪೂರೈಸ್ತಾರೋ ನೋಡ್ಬೇಕಾಗಿದೆ. ಕಾತರ ಇದೆ, ಕುತೂಹಲ ಇದೆ. ನಾಯರ್ ಅದನ್ನ ದಾಖಲಿಸ್ತಾರೋ ಅಥವಾ ಜಾಲಿ ಅದನ್ನ ಅಡ್ಡಯಿಸ್ತಾರೋ ನೋಡ್ಬೇಕಾಗಿದೆ. ಹಿಂದಿನ ಓವರ್ ಅಲ್ಲಿ ಉಮೇಶ 31 ಓಟಗಳ ಅವಕಾಶವನ್ನು ಮಾಡಿಕೊಟ್ರು. 5 ಸಿಕ್ಸರ್ಗಳು ಮನೋಜ್ ನಾಯರ್ ಮತ್ತು ಸೂರ್ಯ ಒಟ್ಟಾಗಿ ದಾಖಲಿಸಿದ್ರು 5ನೇ ಓವರ್ನಲ್ಲಿ. ಇವಾಗ ಜಾಲಿಯ ಮತ್ತೊಂದು ಹಿರಿಯ ಅನುಭವಿ ಆಟಗಾರ ನಾಗ ಎಸ್ಗಾರಿಕೆ ಭಾಗದಲ್ಲಿ ಎಸ್ ಅಂದ ಮೊದಲ ಚೆಂಡು ಸ್ಟ್ರೈಕ್ ರೋಟೇಟ್ ಆಗ್ತಾ ಇದೆ. ಸೂರ್ಯ ವಿವೇಚನೆಯನ್ನು ತೋರ್ಪಡಿಸಿದ್ರು. ಸೂರ್ಯ ವೈಯಕ್ತಿಕ ಮೊತ್ತ 24 ನಾಟ್ ಔಟ್. ಮನೋಜ್ ನಾಯರ್ಗೆ ಅರ್ಧ ಶತಕ ದಾಖಲಿಸುವ ಸುವರ್ಣ ಅವಕಾಶ ಇದೆ. ಕುಂದಾಪುರ ಚಕ್ರವರ್ತಿಗಳ ಪರವಾಗಿ ಬಹಳಷ್ಟು ವರ್ಷಗಳಿಂದ ಆಡ್ತಾ ಇರುವಂತಹ ಹಿರಿಯ ಅನುಭವಿ ಕೂಡ ಈ ಹಂತದಲ್ಲಿ ಓಟಗಳ ಪೂರೈಕೆ ಆಗ್ತಾ ಇದೆ. ಬಹುಶಃ ಇದು ಬ್ಯಾಟ್ ಯಾ ಪ್ಯಾಡ್? ಮನೋಜ್ ಅಣ್ಣ ಬ್ಯಾಟ್ ಅಲ್ಲ ಇದು? ಎಸ್ ಬ್ಯಾಟ್ ಅನ್ನುವಂತ ಸೂಚನೆ. ಮನೋಜ್ ನಾಯರ್ ಅಜಯ 49. ಸೂರಿ ರಿವರ್ಸ್ ಶಾಟ್ ದಾಖಲಿಸಿದ್ರು. ಕಮರ್ ಸೀಮಾರಕ್ಕೆ ಹಲಭಾಗವನ್ನು ಕಾಣ್ತಾ ಇದೆ. ಮತ್ತೆ ಸಿಕ್ಸರ್ ಈ ಬಾರಿ. ಎಂಬತ್ತ 1 ಒಟ್ಟಾರೆ ಇದುವರೆಗೆ ಚಕ್ರವರ್ತಿಗಳು 8 ಸಿಕ್ಸರ್ಗಳನ್ನು ದಾಖಲಿಸಿದ್ರು. ಸ್ಟ್ರೈಕ್ ರೋಟೇಟ್ ಆಗ್ತಾ ಇದೆ. ಮನೋಜ್ ನಾಯರ್ ಇವಾಗ ಅರ್ಧ ಶತಕದ ನಿರೀಕ್ಷೆಯಲ್ಲಿದ್ದಾರೆ ಪ್ರೇಕ್ಷಕರು. 51 ವರ್ಷದ ಮನೋಜ್ ನಾಯರ್ ಇವಾಗ 50 ಓಟಗಳನ್ನ ಪೂರೈಸ್ತಾರೆ ನೋಡ್ಬೇಕಾಗಿದೆ. ಈ ಮಧ್ಯೆ ಬಹಳ ಸಮರ್ಥ ಹೊಡೆತ ಮನೋಜ್ ನಾಯರ್ ಈ ಬಾರಿ ಲೆಜೆಂಡ್ಸ್ ಕಪ್ಪಿನ ಮೊದಲ 50 ಓಟವನ್ನ ಪೂರೈಸಿದ್ರು. ಚಪ್ಪಾಳೆ ಮುಖಾಂತರ ಎಲ್ಲರೂ ಅಭಿನಂದಿಸಬೇಕು ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ಮನೋಜ್ ನಾಯರ್ ಈ ಟೂರ್ನಮೆಂಟಿನ ಒಂದು ಅತ್ಯುತ್ತಮ ಲೆಜೆಂಡರಿ ಇನ್ನಿಂಗ್ಸ್ ಅನ್ನು ಆಡಿದ್ರು ಚಕ್ರವರ್ತಿಗಳ ಪರವಾಗಿ. ತಂಡದ ಮೊತ್ತ 90 ನಾಗನ ಚೆಂಡು ಮತ್ತೊಂದು ಬಹಳ ಸಮರ್ಥ ರಿವರ್ಸ್ ಶಾಟ್. ಒಂದಡ ಪೂರೈಕೆ ಸೂರ್ಯ 2ನೇ ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಚಕ್ರವರ್ತಿಗಳ ಮೊತ್ತ 92 93 ಟಾರ್ಗೆಟ್. ಮನೋಜ್ ನಾಯರ್ ವೈಯಕ್ತಿಕ ಮೊತ್ತ 50 ನಾಟ್ ಔಟ್. ಲೆಜೆಂಡರಿ ಕಪ್ಪಿನ ಈ ಬಾರಿ ಮೊದಲ ದಿನ ಮೊದಲ ಒಂದು ಅರ್ಧ ಶತಕ ದಾಖಲಿಸಿ ವಾಪಸ್ ಆಗ್ತಾ ಇದ್ದಾರೆ. ಸೂರ್ಯ ವೈಯಕ್ತಿಕ ಮೊತ್ತ 93 ಒಂದು ಟಾರ್ಗೆಟ್ ಇದೆ ಈ ಬಾರಿ ಜಾಲಿ ಕುಂದಾಪುರಕ್ಕೆ. ಒಟ್ಟಾರೆ ಸೂರಿ ಕೂಡ 31ರ ಒಂದು ನಾಟ್ ಔಟ್ ಇನ್ನಿಂಗ್ಸ್ ಅನ್ನು ಆಡಿದ್ರು. ಅದ್ಯಾವ ರೀತಿ ಈಗ ಜಾಲಿ ಅಂಕದ ಕಟ್ಟೆಯ ತಂಡ ಚಕ್ರವರ್ತಿಗಳ ವಿರುದ್ಧ ಈ ಒಂದು 93ರ ಮೊತ್ತವನ್ನು ಬೆನ್ನಡ್ತಾ ನೋಡ್ಬೇಕಾಗಿದೆ. ಈ ಹಂತದಲ್ಲಿ ಮತ್ತೆ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಶಿವನಾರಾಯಣ್ ಕೋಟ ಮುಂದಿನ ಹಂತಕ್ಕಾಗಿ.
ಧನ್ಯವಾದಗಳು ವಿನಯ್ ಅವರೇ. ಸ್ಪೋರ್ಟ್ಸ್ ಕನ್ನಡ ವತಿಯಿಂದ ನಡೆಯುತ್ತಿರುವಂತಹ ಲೆಜೆಂಡ್ಸ್ ಕಪ್ 2021ರ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಹಿರಿಯ ಕ್ರಿಕೆಟರ್ ಆದಂತಹ ದಿವಂಗತ ಪ್ರತಾಪ್ ಚಂದ್ರ ಹೆಗಡೆ ಸ್ಮರಣಾರ್ಥವಾಗಿ ಕುಂದಾಪುರದ ಗಾಂಧಿ ಮೈದಾನದಲ್ಲಿ 3 ದಿವಸಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಹಂಗಾಮದ ಮೊದಲ ದಿನ ಚಾಲ್ತಿಯನ್ನು ಕಾಡ್ತಾ ಇದೆ. ಚಕ್ರವರ್ತಿಗಳು ಜಾಲಿ ಅಂಕದ ಕಟ್ಟೆಯನ್ನು ಎದುರಿಸ್ತಾ ಇದೆ. 93 ಟಾರ್ಗೆಟ್ ಅನ್ನು ಬೆನ್ನತ್ತಬೇಕಾಗಿದೆ ಜಾಲಿ ಅಂಕದ ಕಟ್ಟೆ. 51ರ ಒಂದು ಅತ್ಯುತ್ತಮ ಆಟವನ್ನು ಆಡಿದ ಆಟಗಾರ ಮನೋಜ್ ನಾಯ್ 50ರ ಒಂದು ಅಚೇಯತೆ ಆಟವನ್ನು ಆಡಿದ್ರು. 51ರ ಹರಿಯದ ಮನೋಜ್ 50ರ ಆಟವನ್ನು ದಾಖಲಿಸಿದ್ರು. ಅಂಕಣ ಒಳಭಾಗದಲ್ಲಿ ಒಂದೆಡೆ ನಾಗರಾಜ, ಇನ್ನೊಂದೆಡೆ ನವೀನ್ ಜಾಡು ಓಪನರ್ಸ್. ಮುಂದಿನ ಪಂದ್ಯ ಪಡುಬಿದ್ರೆ ವರ್ಸಸ್ ಸ್ವಾಮಿ ಕೇಳಸ್ ವರ್ಸಸ್ ಪಡುಬಿದ್ರೆ. 2 ಟೀಮ್ಸ್ ಕ್ಯಾಪ್ಟನ್ ಗೆಟ್ ರೆಡಿ ಫಾರ್ ದಿ ಟಾಸ್. ಪಡುಬಿದ್ರೆ ತರದ ನಾಯಕರು ಟಾಸ್ಗಾಗಿ ಬನ್ನಿ. ವರ್ಸಸ್ ಸ್ವಾಮಿ ಕೇಳಸ್ ಗಂಗೂಲಿ. ಎಸಗಾರಿಕೆ ಭಾಗದಲ್ಲಿ ಸತ್ತರ್. ಸತ್ತರ್ ಎಸೆಂತ ಒಂದು ಚೆಂಡು ಯಾವುದೇ ರೀತಿ ಓಟಗಳ ಅವಕಾಶವನ್ನ ಕಾಡ್ತಾ ಇಲ್ಲ. ಸ್ಟ್ರೈಕರ್ ವಿಭಾಗದಲ್ಲಿ ನಾಗರಾಜ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಜಾಡು, ಗೂಟಗಳ ಹಿಂದೆ ಕೆಪಿ. ಶಾರ್ಟ್ ವಿಭಾಗದಲ್ಲಿ ಟಾಪ. ಈ ತನ್ಮದ ಕ್ಲೀನ್ ಬಾಲ್. ಮೊದಲ ಹುದ್ದರ ಆಘಾತವನ್ನ ಕಾಡ್ತಾ ಇದೆ. ನಾಗರಾಜನ ಹುದ್ದರಿ ನೆಲೆಕುಳ್ತಾ ಇದೆ. ಜಾಲಿ ಅಂಕದ ಕಟ್ಟೆ ಮೊದಲ ಹುದ್ದರಿಯನ್ನ ಕಳ್ಕೊಳ್ತಾ ಇದೆ. 0 for 1. ಅಂಕಣ ಒಳಭಾಗದಲ್ಲಿ ರಮೇಶ್ ಸೇರ್ಪಡೆ. ಉಮೇಶ್ ಎರಡು ವರ್ಷಗಳ ಕ್ರೀಡಾರತ್ವವಿನ ಹಿಂದೆ ನೇತಾಜಿ ಪರ್ಕಳ 35+ ಪಂದ್ಯಾಟವನ್ನ ನಡೆಸಿತ್ತು ಕೂಡ. ಇತ್ತೀಚಿನ ದಿನಗಳಲ್ಲಿ 40+ ಪಂದ್ಯಾಟದ ಒಂದು ಕ್ರೇಜ್ ಹುಟ್ಟಿಕೊಳ್ತಾ ಇದೆ. ಬಿ ಅಂಕಣದಲ್ಲಿ ಟಾರ್ಪಡೋಸ್ ಪಂದ್ಯಾಟವನ್ನು ಮಾರ್ನಿಂಗ್ ಸ್ಟಾರ್ ವಿರುದ್ಧ ದಾಖಲಿಸ್ತಾ ಇದೆ. ಬಹಳಷ್ಟು ಜಿದ್ದಾಜಿದ್ದನ್ ಹೋರಾಟ ಬಿ ಅಂಕಣವನ್ನ ಕಂಡುಕೊಳ್ತಾ ಇದ್ರೆ, ಇತ್ತ ಎ ಅಂಕಣದಲ್ಲಿ ಕೂಡ ಬಲಿಷ್ಠ ಚಕ್ರವರ್ತಿಗಳು ಜಾಲಿ ವಿರುದ್ಧ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಸತ್ತರ್ ಈ ಬಾರಿ ಎಸೆದ ಚೆಂಡು ಬಳಸಿತು ಮತ್ತು ಹೊಡೆತ ಪವರ್ ಶಾಟ್ ಲಗಿ ಭಾಗದಲ್ಲಿ ಮನೋಜ್ ನಾಯರ್, ಚಕ್ರವರ್ತಿಗಳ ಹಿರಿಯ ಅನುಭವಿ ಆಟಗಾರ. ಟೆನ್ನಿಸ್ ಬಾಲ್ ನ ಗವಾಸ್ಕರ್ ವಿರುದ್ಧ ಅಂಕಿತ ಮನೋಜ್ ನಾಯರ್. ಉತ್ತಮ ರೀತಿಯ ಸತ ಯಾವುದೇ ರೀತಿ ಓಟ್ಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನ ಜಾಡು ಮಾಡ್ತಾ ಇದ್ದಾರೆ. ಓವರ್ ನ ಮುಕ್ತಾಯ ಕಾಡ್ತಾ ಇದೆ. ಮುಕ್ತಾಯದ ಓವರ್ಗಳ ಸಂಖ್ಯೆ 1. ಕಾಪ್ಲಿಶ್ ಓವರ್ ನಂಬರ್ 1. ಸ್ಕೋರ್ 1 for 1. 1ಕ್ಕೆ 1. ಬಹಳಷ್ಟು ಯಶಸ್ವಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಡ್ತಾ ಇದೆ ಕುಂದಾಪುರದ ಗಾಂಧಿ ಮೈದಾನದಲ್ಲಿ. ಶಾರ್ಟ್ ಕವರ್ಸ್ ವಿಭಾಗದಲ್ಲಿ ಚಕ್ರವರ್ತಿಗಳ ಮತ್ತೊಬ್ಬ ಹಿರಿಯ ಅನುಭವಿ ಆಟಗಾರ
ಕುಂದಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಆದಂತಹ ವಿಜಯ್ ಪೂಜಾರಿ, ರಕ್ತದಾನಿ ವಿಜಯ್ ಈಗ ಅಂಕಣ ಒಳಭಾಗದಲ್ಲಿ. ಗೂಟಗಳ ಹಿಂದೆ ಕೆಪಿ ಸತೀಶ್, ರಾಜ್ಯ ಕಂಡ ಅಪ್ರತಿಮ ಗೂಟ ರಕ್ಷಕ. ಮತ್ತೆ ಸೂರಿ ಎಸಗಾರಿಕೆ ಭಾಗದಲ್ಲಿ ಸೂರಿ ಸಾಸ್ತಾನ. ಶಾರ್ಟ್ ಮಿಡ್ ಕಡೆ ಭಾಗದಲ್ಲಿ ರಾಘವೇಂದ್ರ ಚರಣ ನೌಡ ಮತ್ತವರ ಚಕ್ರವರ್ತಿಗಳ ಪ್ರಮುಖ ಕ್ಷೇತ್ರ ರಕ್ಷಕ. ಲೆಗ್ ಸ್ಲಿಪ್ ಭಾಗದಲ್ಲಿ ರಂಜಿತ್ ಶೆಟ್ಟಿ. ಲಾಂಗ್ ಆಫ್ ಭಾಗದಲ್ಲಿ ಭಾಷೆ ಹೊಡೆತ ಒಂದೋಟದ ಸೇರ್ಪಡೆಯನ್ನ ಕಾಡ್ತಾ ಇದೆ. ಬಹುಶಃ ಸಿಕ್ಸರ್ಗಳ ಬಾರಿಸಿ ಸ್ವಲ್ಪ ಮಟ್ಟಿಗೆ ಮನೋಜ್ ನಾಯರ್ ಸ್ವಲ್ಪ ಕೈ ಬೇನೆಯನ್ನ ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಸೂರಿ ಈ ಬಾರಿ ಚೆನ್ನ ರನ್ಔಟ್ ಮಾಡುವಂತ ಅವಕಾಶ. 70 ಪ್ರಯತ್ನ ಮಾಡಿದ್ರು, ಸಫಲತೆ ಕಾಡ್ತಾ ಇಲ್ಲ. ಉಮೇಶ್ ಬಚಾವ್ ಆಗ್ತಾ ಇದ್ದಾನೆ. 93 ಬೃಹತ್ ಗುರಿಯನ್ನು ಮತ್ತೆ ಬೇಕಾದಂತಹ ಜಾಲಿ ಅಂಕದ ಕಟ್ಟೆ ಒಂದು ಹಂತದಲ್ಲಿ ಓಟಗಳನ್ನ ಬರವನ್ನ ಕಂಡುಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ ಸುಂದರತೆ ಬೌಂಡರಿ ದಾಖಲಿಸ್ತಾ ಇದ್ದಾರೆ ಜಾಡು. ಮತ್ತೆ ಯಶಸ್ವಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಡ್ತಾ ಇದೆ. 80-90 ದಶಕದಲ್ಲಿ ಪ್ಯಾರಡೈಸ್ ಬನ್ನಂಜಿಯ ಪರವಾಗಿ ಬಹಳಷ್ಟು ಸ್ಪಿನ್ ಮಾಂತ್ರಿಕ ಏನೋ ಬಿರುದಾಂಕಿತ ಎಸೆತಗಾರ, ಸ್ಪಿನ್ನಿಗೆ ಬಹಳಷ್ಟು ಹೆಸರನ್ನು ತಂದಂತಹ ಆಟಗಾರ, ಆ ಕಾಲದ ಕೋಳನ ವಾಮನ ಮೂರ್ತಿ ಆಟಗಾರ ಶ್ರೀಧರ್ ಶೆಟ್ಟಿ ಬನ್ನಂಜೆ ಹಿರಿಯರು ಈ ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಪ್ಯಾರಡೈಸ್, ಬ್ಲೂ ಸ್ಟಾರ್, ಚಕ್ರವರ್ತಿ, ಟಾರ್ಪೆಡೋಸ್, ಪಡುಬಿದ್ರೆ, ಸನ್ನಿ ಈ ರೀತಿಯ ತಂಡಗಳನ್ನ ವಿರುದ್ಧ ಆಟ ಆಡಿದಂತಹ ಶ್ರೀಧರ್ ಶೆಟ್ಟಿ ಇವತ್ತು ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರೊಂದಿಗೆ ಇತ್ತೀಚೆಗಷ್ಟೇ ಸಿಂಡಿಕೇಟ್ ಬ್ಯಾಂಕಿನ ಪರವಾಗಿ ಆಡಿ ಇತ್ತೀಚೆ ನಿವೃತ್ತಿಯನ್ನು ಕಂಡಂತಹ ಮತ್ತೊಬ್ಬ ಅನುಭವಿ ಆಲ್ರೌಂಡರ್ ಯಾದವ್ ನಾಯಕ್ ಕೆವನ್ನು ಕೂಡ ಈ ಪಂದ್ಯಾಟದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಯಾದವ್ ಬಹಳಷ್ಟು ಪಂದ್ಯಾಟಗಳ ಕಾಲ ಸಿಂಡಿಕೇಟ್ ಬ್ಯಾಂಕ್ ಪರವಾಗಿ ಕೂಡ ಆಡಿದ್ರು ಕೂಡ. ಓಸ್ವರ್, ಪ್ರಭಾಕರ್, ಹೆನ್ರಿ ಮಾರ್ಟಿನ್, ರಾಡಿಗ್ರಾಸ್, ಮಂಜುನಾಥ ಮಲ್ಯ ಇವರೊಂದಿಗೆ ಆಡಿದಂತಹ ಯಾದವ್ ಇವತ್ತಿನ ಪಂದ್ಯಾಟದಲ್ಲಿ ಶ್ರೀಧರ್ ಶೆಟ್ಟಿಯೊಂದಿಗೆ ಈ ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ರೆ ಆತ ಚಕ್ರವರ್ತಿಗಳ ಅನುಭವಿ ಉಪನಾಯಕ ಸತೀಶ್ ಕೋಟ್ಯನ್, ವಾಹಿನಿಯ ರಮೇಶ್ ಕುಂದರ್ ಅವರೊಂದಿಗೆ ನಾರಾಯಣ್ ಶೆಟ್ಟಿ, ರಾಜ ಅವರೊಂದಿಗೆ ಸಂಘಟಕ KRK. ಇತ್ತ ಪಂದ್ಯಾಟದ ವೀಕ್ಷಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಾಲು ಬೇನೆಯೊಂದಿಗೆ ಈ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಂತಹ ಶಹೀದ್ ನಾಕೂದ. ಬಹುಶಃ ನಿನ್ನೆ ಪ್ರಾಕ್ಟೀಸ್ ಸೆಕ್ಷನ್ ಸ್ವಲ್ಪ ಮಟ್ಟಿಗೆ ಕಾಲು ಬೇನೆಯನ್ನ ಕಂಡುಕೊಂಡಿದ್ರು ಕೂಡ ಇವತ್ತು ವೀಕ್ಷಕರಾಗಿ ಬಹುಶಃ ಚಕ್ರವರ್ತಿಗಳ ಪರವಾಗಿ ಬಹಳಷ್ಟು ಹುರುಪಿಸ್ತಾ ಇದ್ದಾರೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮನೋಜ್ ನಾಯರ್, ಕ್ರಿಕೆಟಿನ ಎಲ್ಲಾ ಪ್ರಾಕಾರಗಳಲ್ಲಿ ಆಡುವ ಏಕೈಕ ವ್ಯಕ್ತಿ ಇದ್ರೆ ಅದು ಕುಂದಾಪುರದ ಮನೋಜ್ ನಾಯರ್. 30 yards, 40 yards, 60 yards ಹಾಗೂ ಹಗಲು ರಾತ್ರಿ ಹಾಗೂ ಹಾರ್ಡ್ ಬಾಲ್ ನಲ್ಲಿ ಕೂಡ ಪಂದ್ಯಾಟ ಆಡಿದ ಅನುಭವಿ ಆಟಗಾರ. ಬಹಳಷ್ಟು ಉತ್ತಮ ರೀತಿಯ ಪ್ರಯತ್ನ. ಕೆಪಿ ಟಪ್ಪ ಬಹಳಷ್ಟು ಪ್ರಯತ್ನವನ್ನ ಮಾಡಿದ್ರು ಕೂಡ ಮತ್ತೊಂದು ಹುದರ ಆಘಾತ. ಜಾಡು ಬ್ಯಾಕ್ ಟು ದ ಪೆವಿಲಿಯನ್. ವಿಶ್ವಾಸ್ ಅಂಕದ ನಾಯಕ ವಿಶ್ವಾಸವಿಟ್ಟು ಕಳಿಸಿದ್ದಾರೆ. ಅಥವಾ ರೀತಿ ವಿಶ್ವಾಸ ಉಳಿಸ್ಕೊಳ್ತಾರದ ಕಾದು ನೋಡ್ಬೇಕಾಗಿದೆ.
ಬಹಳ ಸುತ್ತಮುತ್ತ ಹೊಡೆತ, ಮತ್ತೊಂದು ಕ್ಯಾಚ್ ಆಗೋ ಅವಕಾಶ ಇದೆ. ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. 70 ಕ್ಯಾಚ್ ಅನ್ನ ಪಡ್ಕೊಂಡ್ರು. ವಿಶ್ವಾಸ್ ವಾಪಸ್ ಸಾಥಿ. ಬಿ ಅಂಕಣದಲ್ಲಿ ಗೂಟಗಳ ಹಿಂದೆ ವೈಫಲ್ಯವನ್ನ ಕಂಡುಕೊಂಡ್ರು. ಒಂದೆಡೆ ವೆಂಕಟೇಶ್ ಪ್ರಸಾದ್, ಇನ್ನೊಂದೆಡೆ ವಿಷ್ಣು, ಇನ್ನೊಂದೆಡೆಯಲ್ಲಿ HDFC ಚಂದ್ರ. 3 ಜನ ಒಟ್ಟಾಗಿ 4 ರನ್ ಬಿಟ್ಕೊಡ್ತಾ ಇದ್ದಾರೆ. ಬಹುಶಃ HDFC ಚಂದ್ರ ಪಂದ್ಯಾಟ ವೀಕ್ಷಿಸಿದ ರಮೇಶ್ ಕುಂದರ್ ಆಗಮಿಸಿ ಸ್ವಲ್ಪ ಅವರು ಈಗ ನಿರಸವನ್ನ ಕಂಡುಕೊಳ್ತಾ ಇದೆ. ಚಂದ್ರ ಕ್ಷೇತ್ರ ರಕ್ಷಣೆ ಮುಂಚಿನ ಹರಿತ ಕಾಣ್ತಾ ಇಲ್ಲ. ಮುಕ್ತಾಯ ಕಾಣುತ್ತ ಓವರ್ಗಳ ಸಂಖ್ಯೆ 3. ದ ಕಾಂಪಿಟೇಷನ್ ನಂಬರ್ 3, ಸ್ಕೋರ್ 11 ಫಾರ್ 3. 11ಕ್ಕೆ 3. ಈ ಒಂದು ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಜಿಲ್ಲೆ, ರಾಜ್ಯ, ದೇಶ ವಿದೇಶದಲ್ಲಿ ಕೂಡ ಸಚಿನ್ ಮಹದೇವ, ಅರಸಿಕೆ ಹುಡುಗ ಸಚಿನ್ ಮಾಧವ್ ಸಾರಥ್ಯದಲ್ಲಿ ಓಂಕಾರ್ ಪಟೇಲ್ ಅವರ ದಿಗ್ದರ್ಶನದಲ್ಲಿ ಎಂ ಸ್ಪೋರ್ಟ್ಸ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ನಿನ್ನೆ ದಿನದಲ್ಲಿ ಮುಂಬೈ ಮೂಲದ ಓಂಕಾರ್ ಈ ಒಂದು ಕುಂದಾಪುರಕ್ಕೆ ಮೊದಲ ಬಾರಿಗೆ ಆಗಮಿಸಿದ್ರು ಕೂಡ ಅವರು ಈ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಟೆಕ್ನಿಕಲ್ ವರ್ಕ್ ಅನ್ನು ಮಾಡ್ತಾ ಇದ್ದಾನೆ ಓಂಕಾರ್. ವಿ ಅಂಕಣದಲ್ಲಿ ಮತ್ತೆ ಟಾರ್ಪಡೋಸ್ ಜಯವನ್ನ ದಾಖಲಿಸಿ ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ ಟಾರ್ಪಡೋಸ್ ಕುಂದಾಪುರ ತಂಡಕ್ಕೆ. ಮತ್ತೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಗೋಸ್ ಟು ಸಂತೋಷ್ ಲಾಡ್ಲಾ. ಲಾಡ್ಲಾ 2ನೇ ಬಾರಿ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ದೃಢ ನಿಲುವಿನ ವ್ಯಕ್ತಿ, ವೈಟೇಜ್ ಮ್ಯಾನ್, ತೂಕದ ಮನುಷ್ಯ. ಈಗ ಅಂಕಣಕ್ಕೂ ತೂಕ ಹಾಗೂ ಪಂದ್ಯಕ್ಕೂ ಕೂಡ ತೂಕ. ಲಾಡ್ಲಾ ನಮ್ಮ ಮುಖ್ಯ ವೇದಿಕೆ ಅಂತ ಬರಬೇಕು. ಇದನ್ನ ಯಾದವ್ ನಾಯಕರು ಅವರಿಂದ ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಿಂಡಿಕೇಟ್ ಬ್ಯಾಂಕಿನ ಮಾಜಿ ಆಟಗಾರ ಯಾದವ್ ನಾಯಕ್ ಅವರ ಕೈಯಿಂದ ಈ ಒಂದು ಪಂದ್ಯ ಪ್ರಶಸ್ತಿಯನ್ನ ಲಾಡ್ಲಾ 2ನೇ ಬಾರಿ ಲಾಡ್ಲಾ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇದ್ದಾರೆ. 2 ಬಾರಿ ಕೂಡ ಟಾರ್ಪಡೋಸ್ ಜಯವನ್ನ ತಂದಿತ್ತಂತ ವ್ಯಕ್ತಿ ಅದು ಸಂತೋಷ್ ಲಾಡ್ಲಾ. ಮುಂದಿನ ಪಂದ್ಯ ಎ ಅಂಕಣದಲ್ಲಿ ಸ್ವಾಮಿ ವರ್ಸಸ್ ಪಡುಬಿದ್ರೆ ಲಾಸ್ಟ್ ಕಾಲ್. ಸ್ವಾಮಿ ಕ್ರಿಯೇಟರ್ಸ್ ವರ್ಸಸ್ ಪಡುಬಿದ್ರೆ 2 ತರ ನಾಯಕರು ಟಾಸ್ಗಾಗಿ ಬನ್ನಿ. ಬಹಳ ಸುತ್ತಮುತ್ತ ಸತ ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಪಡುಬಿದ್ರೆ ನಾಯಕರು ಟಾಸ್ಗಾಗಿ ಬನ್ನಿ. ಸ್ವಾಮಿ ನಾಯಕರು ರಾಜೇಶ್ ಮೇಸ್ತ್ರ ನಮ್ಮೊಂದಿಗಿದ್ದಾರೆ. ಪಡುಬಿದ್ರೆ ಕ್ಯಾಪ್ಟನ್ ಟಾಸ್ಗಾಗಿ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶರತ್ ಶೆಟ್ಟಿ ನಾಯಕತ್ವದ ಪಡುಬಿದ್ರೆ ಫ್ರೆಂಡ್ಸ್ ನಮ್ಮ ಮುಖ್ಯ ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಟಪ ಯಾನೆ ಸರ್ಫರಾಜ್. ಆದಷ್ಟು ಶೀಘ್ರ ಪಂದ್ಯಾಟ ಮುಂದುವರಿಸಬೇಕು. ಈಗಾಗಲೇ ಗೌತಮ್ ಶೆಟ್ಟಿ ಸಾರಥದ ಟಾರ್ಪಡೋ ಸತತ 2ನೇ ಜಯವನ್ನು ಕೂಡ ದಾಖಲಿಸಿದೆ. ಇತರ ಮೇಲೆ ರಿವರ್ಸ್ ಶಾಟ್
ಅಲ್ಲಿ ಎರಡು ತಂಡದ ನಾಯಕರು ಪಡುಬಿದ್ರೆ ಹಾಗೂ ಸ್ವಾಮಿ KS ಗಂಗೊಳ್ಳಿ ನಾಯಕರು ಟಾಸ್ಗಾಗಿ ಬನ್ನಿ. ಗಂಗೊಳ್ಳಿಯ ರಾಜೇಶ್ ಮೇಸ್ತಾ ಹಾಗೂ ಪಡುಬಿದ್ರೆ ಶರತ್ ಶೆಟ್ಟಿ ಟಾಸ್ ಪ್ರಕ್ರಿಯೆ ನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗ ಮುಂದಿನ ಪಂದ್ಯದ ನಾಣ್ಯಚುಮಿಗೆನ ನಿರ್ವಹಿಸಲಿಕ್ಕಿದ್ದಾರೆ ಶ್ರೀಯುತ ಶ್ರೀಧರ್ ಶೆಟ್ಟಿ, ಪ್ಯಾರಡೈಸ್ ಬಾನರ್ಜಿ ಹಿರಿಯ ಅನುಭವಿ ಆಟಗಾರರು ಈ ಪಂದ್ಯದಲ್ಲಿ ನಮ್ಮೊಂದಿಗಿದ್ದಾರೆ. ಅವರು ಮುಂದಿನ ಪಂದ್ಯದ ನಾಣ್ಯಚುಮಿಗೆ ನಿರ್ವಹಿಸಬೇಕು. ಧನ್ಯವಾದಗಳು. HDFC ಚಂದ್ರ ಎರಡು ಪಂದ್ಯಾಟವನ್ನ ಅತ್ಯುತ್ತಮವಾಗಿ ಆಡಿ ಮುಗಿಸಿಕೊಟ್ಟಿದ್ದಾರೆ. ಈಗ ಮತ್ತೆ ಅಂಕಣ ಹೊರಭಾಗದಲ್ಲಿ ಟಾಸ್ ಪ್ರಕ್ರಿಯೆ ನಡೀತಾ ಇದೆ. ಪಡುಬಿದ್ರೆ ಫ್ರೆಂಡ್ಸ್ ವರ್ಸಸ್ ಸ್ವಾಮಿ KS ಗಂಗೊಳ್ಳಿ. 7 ಬಾರಿ ಪಂದ್ಯಾಟ ನಿರ್ವಹಿಸಿದಂತ ಸ್ವಾಮಿ 4 ಬಾರಿ ಪಂದ್ಯ ನಿರ್ವಹಿಸಿದ ಪಡುಬಿದ್ರೆ. ಎರಡು ತಂಡಗಳು ಈಗ ನಾಣ್ಯಚುಮಿಗೆ ಪ್ರಕ್ರಿಯೆಗಾಗಿ ಶ್ರೀಧರ್ ಶೆಟ್ಟಿ ಬಾನರ್ಜಿ ಹಾಗೂ ಯಾದವ್ ನಾಯಕ್ ಉಡುಪಿ ಅವರೊಂದಿಗೆ KRK. ಅಂಕಣ ಒಳಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಒನ್ ಸೈಡೆಡ್ ಮ್ಯಾಚ್ ಆಗ್ತದೆ. ಯಾಕೆ 93ರ ಟಾರ್ಗೆಟ್. ನಾಣ್ಯಚುಮಿಯನ್ನ ಸ್ವಾಮಿಗೆ ಗೆದ್ಕೊಂಡಿದೆ. ತಮ್ಮ ನಿರ್ಣಯವನ್ನು ಆದಷ್ಟು ಶೀಘ್ರ ತಿಳಿಸಬೇಕು. ರಾಜೇಶ್ ಮೇಸ್ತಾ ತುರ್ತು ಕರೆ ಮಾಡಿ ತಮ್ಮ ನಿರ್ಣಯ ನಮಗೆ ರವಾನಿಸಬೇಕು. ದಿನೇಶ್ ಮುನ್ನಾ ತಂಡದ ಮೆಂಟರ್ ಎಲ್ಲಿದ್ರು ಕೂಡ ಬರಬೇಕು. ಮೇಸ್ತಾ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ದಿನೇಶ್ ಮುನ್ನಾ, ರಾಜೇಶ್ ಮೇಸ್ತಾ, ರಘುವೀರ್ ಎಲ್ಲ ಮಾತಾಡ್ತಾ ಇದ್ದಾರೆ ಯಾವ ನಿರ್ಣಯವನ್ನ ತೆಗೆದುಕೊಳ್ಳುವುದು ಅಂತ. ಮುಂದಿನ ಪಂದ್ಯ ಗಂಗೊಳ್ಳಿ ಸ್ವಾಮಿ one toss selected to field fast. ಸ್ವಾಮಿ KS ಗಂಗೊಳ್ಳಿ ವರ್ಸಸ್ ಪಡುಬಿದ್ರೆ ಫ್ರೆಂಡ್ಸ್ ಪಡುಬಿದ್ರೆ. ಶರತ್ ಶೆಟ್ಟಿಯ ಸಾರಥ್ಯದ ತಂಡ ಸುಭಾಷ್ ಕಾಮತ್ ಅವರೊಂದಿಗೆ ಹಿರಿಯ ಅನುಭವ ಆಟಗಾರ ಆಡ್ತಾ ಇದ್ದಾರೆ. ಬಹುಶಃ ಇವತ್ತಿನ ಪಂದ್ಯದಲ್ಲಿ ನಿತಿನ್ ಮೂಲ್ಕಿ ಅನುಪಸ್ಥಿತಿ ಎದ್ದು ಕಾಡ್ತಾ ಇದೆ. ಬಹುಶಃ KC ಅಂಡರ್-16 ಪಂದ್ಯದ ಕೋಚ್ ಆಗಿ ಬಹುಶಃ ಬೆಂಗಳೂರು ನಿಯುಕ್ತಿಗೊಂಡಿದ್ರು. ಆ ನಿಟ್ಟಿನಲ್ಲಿ ಮೂಲ್ಕಿಯ ಅನುಪಸ್ಥಿತಿ ಕಾಡ್ತಾ ಇದೆ. ವಿನ್ಸೆಂಟ್ ಪಡುಬಿದ್ರೆ ಕೂಡ ಈ ಪಂದ್ಯಾಟವನ್ನು ಕಾಡ್ತಾ ಇದೆ. ಪಡುಬಿದ್ರೆ ಮತ್ತೊಂದು ಹಿರಿಯ ಅನುಭವಿ ಆಟಗಾರ ವಿನ್ಸೆಂಟ್. ಅಲ್ಲಿ ಪಡುಬಿದ್ರೆ ತಂಡದವರು ಬಹಳ ಸುತ್ತಮುತ್ತ ಎಸೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಾಡ್ತಾ ಇದೆ. ಸಾಲಿಮ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಚಕ್ರವರ್ತಿಗಳ ಪರವಾಗಿ. ಒಂದು ಹಂತದಲ್ಲಿ ಸುಲಭದ ಜಯದತ್ತ ಸಾಗ್ತಾ ಇದೆ ಚಕ್ರವರ್ತಿಗಳು. ಪಂದ್ಯಾಟದಲ್ಲಿ ಬಿಗಿ ಹಿಡಿತವನ್ನು ಸ್ಥಾಪಿಸ್ತಾ ಇದೆ ಚಕ್ರವರ್ತಿ ಕುಂದಾಪುರ. ಬಹಳ ಸುತ್ತಮುತ್ತ ಹೊಡೆತ ಸುಧಾಕರ್ ಕೆಫೆ ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ತನ್ಮೂಲಕ ಚಕ್ರವರ್ತಿಗಳು ಜಯವನ್ನು ದಾಖಲಿಸಿ ಕೊನೆಗೂ ಕೂಡ ಸುಧಾಕರ್ನಿಗೆ ಸ್ವಲ್ಪ ಮಟ್ಟಿಗೆ ಖುಷಿ ಆಗ್ತಾ ಇದೆ. ಅಂತಿಮ ಹಂತದಲ್ಲಿ ಸಿಕ್ಸರ್ ದಾಖಲಿಸಿದ ತೃಪ್ತಿ ಇದೆ. ಜಾಲಿ ಸುಧಾಕರ ಜಾಲಿಯಾಗಿ ವಾಪಸ್ ಆತ್ತೆ. ಈಗ ಮುಕ್ತಾಯಗೊಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ತನ್ನ 51ರ ಹರಿಯದಲ್ಲೂ ಕೂಡ 50ರ ಆಟವನ್ನು ಆಡಿದಂತಹ ಟೆನ್ನಿಸ್ ಬಾಲಿನ ಗವಾಸ್ಕರ್ ಎಲ್ಲ ಪ್ರಕಾರಗಳಲ್ಲಿ ಕೂಡ
30 yards, 40 yards, 60 yards ಹಾಗೂ 90 yards. ಅದೇ ರೀತಿ ಹಗಲು ರಾತ್ರಿ ಹಾಗೂ ಹಾರ್ಡ್ ಬಾಲ್ ಎಲ್ಲದರಲ್ಲೂ ಆಡುವ ಏಕಮಾತ್ರ ಆಟಗಾರ ಕುಂದಾಪುರದ ಮನೋಜ್ ನಾಯ.